ನಾವಿಲ್ಲಿ ಗಮನಿಸ್ತಾ ಹೋದಂಗೆ ಈ ಎಲ್ಲ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಿರೋ ಹಾಗೆ ಈ ಎಲ್ಲ ಮಹತ್ವದ ಬೆಳವಣಿಗೆ ಸಭಾಪತಿ ಅಥವಾ ಉಪ ಸಭಾಪತಿ ಸ್ಥಾನ ಕೇಳಿದ್ದು ನಿಜ. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆ ಇತ್ತು. ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು. ಬೆಳಗಾವಿಯಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ಹೇಳಿರುವಂತ ಮಾತಿದೆ. ನಾಗರಾಜ್ ಯಾದವ್ ಅವರು ಸಚಿವ ಸ್ಥಾನವನ್ನು ಕೇಳಿದ್ರು. ಹೈಕಮಾಂಡ್ ಕೊಡುತ್ತೆ ಎನ್ನುವ ಭರವಸೆ ಇತ್ತು, ಆದ್ರೆ ಕೊಡ್ಲಿಲ್ಲ. ಆದ್ರೆ ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು. ಬಿಜೆಪಿಗೆ ಯಾವ ನೈತಿಕತೆಯೂ ಕೂಡ ಇಲ್ಲ ನಮ್ಮ ಬಗ್ಗೆ ಮಾತಾಡಕ್ಕೆ. ಬಹುಮತ ಇಲ್ಲ ಅಂದ್ಮೇಲೆ ರಾಜೀನಾಮೆ ಕೊಡೋದು ಸೂಕ್ತ. ಇಲ್ಲವಾದ್ರೆ ಪರಿಷತ್ನಲ್ಲಿ ಬಹುಮತ ಸಾಬೀತು ಮಾಡಲಿ. ಬಿಜೆಪಿಯವರ ಆರೋಪದ ಬಗ್ಗೆ ಮಾತಾಡಿದ್ದಾರೆ. ಬೆಳಗಾವಿಯಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ಮಾತಾಡ್ತಾ ಹೇಳಿರೋ ಮಾತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆ ಆಗಿರುವಂತದ್ದು, ಕೆಲವೊಂದಿಷ್ಟು ಶಾಸಕರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಇಲ್ಲಿ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಪಡಿಬೇಕು, ಜೊತೆಗೆ ಅವ್ರನ್ನ ವಜಾ ಮಾಡಬೇಕು ಅನ್ನೋದ್ರಲ್ಲಿ ಬಿಜೆಪಿ ಅವರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು, ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು, ಜೊತೆಗೆ ಏನು ಸಭಾಪತಿ ಆಗಿರುವಂತಹ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಕೊಡಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಒತ್ತಾಯಗಳು ಕೇಳಿ ಬಂದಿತ್ತು. ಈ ಬಗ್ಗೆ ಸ್ವತಃ ಏನು ನಾಗರಾಜ್ ಯಾದವ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಜೊತೆಗೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕ್ಲೈಮ್ ಅನ್ನ ಮಾಡಿದ್ರು. ಜೊತೆಗೆ ನನಗೂ ಕೂಡ ಸಭಾಪತಿ ಸ್ಥಾನದ ಆಕಾಂಕ್ಷಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಾಗರಾಜ್ ಯಾದವ್ ಅವರು ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಈ ಸದ್ಯದ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ಸದ್ಯದ ಬೆಳವಣಿಗೆ ಒಂದು ಎಕ್ಸ್ಪೆನ್ಷನ್ ಆಗಬೇಕಾಗಿತ್ತು, ಅದು ಅನಿವಾರ್ಯವೂ ಕೂಡ ಆಗಿತ್ತು, ಆಗಿದೆ ಅಂತ ಮತ್ತೆ ಹೇಳ್ತೀನಿ. ನಾವು ಸ್ವಾಗತ ಮಾಡ್ತೇವೆ. ಹೈಕಮಾಂಡ್ ಎಲ್ಲಾ ವಿಚಾರಧಾರೆಗಳನ್ನ 2028 ಚುನಾವಣೆಗಳನ್ನ ಫೇಸ್ ಮಾಡಬೇಕನ್ನೋ ದೃಷ್ಟಿಕೋನದಿಂದ ಎಲ್ಲಾ ಸಮುದಾಯಗಳನ್ನ ಓಲೈಕೆ ತಂದೆ ಅಂತ ಪ್ರಯತ್ನ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೇನೆ. ನೀವು ಸಭಾಪತಿ ಸ್ಥಾನಕ್ಕೆ ಕ್ಲೈಮ್ ಮಾಡಿದ್ರಿ, ಈಗ ಸಲೀಂ ಅಹಮದ್ ಅವರು ಆಯ್ಕೆ ಆಗಿದ್ದಾರೆ. ಸಲೀಂ ಅಹಮದ್ ಅವರು ಕೂಡ ನಾವು ಪಕ್ಷದ ಹಿರಿಯ ನಾಯಕರಾಗಿರೋದ್ರಿಂದ, ಹಾಗೂ ಅವ್ರು ನನಗಿಂತಲೂ ಕೂಡ ಸೀನಿಯರ್ ಆಗಿರತಕ್ಕಂಥ 3 ಬಾರಿ ಅವರು ಎಂಎಲ್ಸಿ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ. ಅವರು ಮಂತ್ರಿಮಂಡಲಕ್ಕೆ ಆಕಾಂಕ್ಷಿ ಆಗಿದ್ರು, ಬಹಳ ಪ್ರಬಲವಾಗಿ ಪೈಪೋಟಿ ಕೊಟ್ಟಿದ್ರು ಅವರು. ಹಾಗಾಗಿ ಅವ್ರು ಎಲ್ಲ ಅಕಾಮಿಡೇಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅಕಾಮಿಡೇಟ್ ಮಾಡದಂಗಿದೆ. ಅದನ್ನ ಹೈಕಮಾಂಡ್ ಮಾಡಿದ ತೀರ್ಮಾನ ಸ್ವಾಗತ ಮಾಡಬೇಕಾಗ್ತದೆ. ನಾನು ಆಕಾಂಕ್ಷಿಯಾಗಿ ಸಭಾಪತಿ ಅಥವಾ ಉಪಸಭಾಪತಿ ಅಥವಾ ಚೀಫ್ ವಿಪ್ ಆಗಬೇಕು ಅಂತ ಕೇಳಿದ್ದು ನಿಜ. ಆದ್ರೆ ವರಿಷ್ಠರು ತಗೊಳ್ತಕ್ಕಂಥ ತೀರ್ಮಾನ ನಾವೆಲ್ಲರೂ ಬದ್ಧವಾಗಿರ್ಬೇಕಲ್ಲ, ಶಿಸ್ತಿನ ಸಿಪಾಯಿಗಳಾಗಿ. ಸಾಕಷ್ಟು ಬಾರಿ ಪಕ್ಷವನ್ನ ಸಮರ್ಥನೆ ಮಾಡ್ಕೊಂಡಿದ್ದೀರಿ. ಜೊತೆಗೆ ಏನು ಈ ಒಂದು ವಿಚಾರವನ್ನ ಮೊದಲ ಬಾರಿಗೆ ತಾವೇ ಕೂಡ ಧ್ವನಿ ಎತ್ತಿದ್ರಿ. ನೋಡಿ, ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ವಿಧಾನ ಪರಿಷತ್ ನಡೀತಕ್ಕಂಥ ವಿಚಾರಗಳನ್ನ ನಾನು ಬೆಳಕಿಗೆ ತಂದಿದ್ ನಿಜ, ಪಬ್ಲಿಕ್ ಡೊಮೈನ್ಗೆ ತಂದಿದ್ ನಿಜ. ತದನಂತರ ಆಲೋಚನೆ ಮಾಡಿ ನೋಡಿದಾಗ ಎಲ್ಲಿ ಬಿಜೆಪಿಯವರ ದ್ವಂದ್ವ ನಿಲುವುಗಳು ನನ್ನ ಕಣ್ಣಿಗೆ ಗೋಚರಿಸ್ತಾ ಇರತಕ್ಕಂಥದ್ದು. ಬಿಜೆಪಿಯವರ ಕ್ಯಾಂಡಿಡೇಟ್ ಆದಂತಹ ಬಸವರಾಜ ಹೊರಟ್ಟಿ ಅವರು ಬಿಜೆಪಿಯಿಂದ ಆಯ್ಕೆ ಆಗಿ ಬಂದಿದ್ದವರು. ಬಿಜೆಪಿಯವರ ಮೆಜಾರಿಟಿ ಇತ್ತು, ಅವರು ಸಭಾಪತಿಗಳಾದ್ರು. ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಮೆಜಾರಿಟಿ ಇಲ್ಲ ಅಂದ ತಕ್ಷಣ ಅವರು ಡೈರೆಕ್ಷನ್ಸ್ ಕೊಟ್ಟು ಅವ್ರ ಕ್ಯಾಂಡಿಡೇಟ್ ನ ವಿಡ್ರಾ ಮಾಡ್ಕೊಳ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡಬೇಕು. ಯಾಕಂದ್ರೆ ಆ ಪೀಠಕ್ಕೆ ಅಗೌರವ ತರೋ ರೀತಿಯಲ್ಲಿ ನಾನು ಎಂದೂ ಮಾತಾಡೋದಿಲ್ಲ. ಅದೇ ಬಿಜೆಪಿಯವರು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಬಿಜೆಪಿಯವರು ನಡ್ಕೊಂಡಂತ ರೀತಿಗಳು, ಅವರು ಉಪದೇಶ ಮಾಡ್ತಕ್ಕಂಥ ಪಾರ್ಟಿ ಡಿಫರೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಬರೀ ಡಿಫರೆನ್ಸಸ್ ಅವ್ರ ಪಾರ್ಟಿಯಲ್ಲಿ, ಬಟ್ ಅವ್ರಿಗೆ ಯಾವ್ದು ನೈತಿಕತೆ ಇದೆ ಅಂತ ಹೇಳ್ತಾರೆ. ಯಾವ ನೈತಿಕತೆಯೂ ಅವ್ರ ಹತ್ರ ಇಲ್ಲ. ಇದಿಷ್ಟು ನಾಗರಾಜ್ ಯಾದವ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.